ನಮಸ್ಕಾರ ವೀಕ್ಷಕರ, ಇದು ಮದ್ಯಪ್ರಿಯರಿಗೆ ಶಾಕ್ ಕೊಡುವಂಥ ವಿಚಾರ. ರಾಜ್ಯಾದ್ಯಂತ ಆ ಒಂದು ದಿನ ಮದ್ಯದ ಅಂಗಡಿಗಳು ಬಂದಿರುತ್ತೆ. ಹೆಣ್ಮಕ್ಳಿಗೆ ಖುಷಿ ಕೊಡುತ್ತೆ, ಹೆಚ್ಚು ಜನರಿಗೆ. ಇನ್ನು ಮದ್ಯಪ್ರಿಯರಿಗೆ ಶಾಕ್ ಕೊಡುವಂಥದ್ದು. ಸೊ ಒಂದು ದಿನದ ಮಟ್ಟಿಗೆ ಮದ್ಯದ ಅಂಗಡಿಗಳು ಬಂದಾಗಿರ್ತವೆ. ಯಾಕೆ, ಏನು, ಇದು ಯಾಕೆ ಆಲ್ ಆಫ್ ಎ ಸಡನ್ ಈ ರೀತಿ ಮದ್ಯದ ಅಂಗಡಿಗಳು ಬಂದಾಗಿರ್ತವೆ? ಆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ. ಮದ್ಯಪ್ರಿಯರಿಗೆ ಕಾದಿದೆ ಬಿಗ್ ಶಾಕ್. ನವೆಂಬರ್ 20ಕ್ಕೆ ರಾಜ್ಯದಲ್ಲಿ ಎಲ್ಲೂ ಸಿಗಲ್ಲ ಎಣ್ಣೆ. ಹೌದು, ರಾಜ್ಯದ ಎಣ್ಣೆ ಪ್ರಿಯರಿಗೆ ಶಾಕ್ ಕಾದಿದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಗಣನೀಯವಾಗಿ ಏರಿಕೆ ಆಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಇದರಿಂದಾಗಿ ಸರ್ಕಾರದ ವಿರುದ್ಧ ಮದ್ಯ ಮಾರಾಟಗಾರರು ಸಮರಕ್ಕೆ ಸಜ್ಜಾಗಿದ್ದು, ನವೆಂಬರ್ 20ಕ್ಕೆ ಇಡೀ ರಾಜ್ಯದಲ್ಲಿ ಮದ್ಯ ಮಾರಾಟ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಈ ಅಬಕಾರಿ ಅಧಿಕಾರಿಗಳು, ಜಿಲ್ಲೆಗಳಿರುವಂಥ ಅಬಕಾರಿ ಅಧಿಕಾರಿಗಳು, ನಾವು ಮೇಲಿನವರಿಗೆ ಹಣ ಕೊಟ್ಟು ಬಡ್ತಿ ಅಥವಾ ಟ್ರಾನ್ಸ್ಫರ್ಸ್ ತಗೊಂಡು ಬಂದಿರ್ತೀವಿ, ಅದಕ್ಕಾಗಿ ನಮಗೆ ಲಂಚಕ್ಕಾಗಿ ಅವರು ಕಿರುಕುಳವನ್ನು ಕೊಡ್ತಾರೆ ಎನ್ನುವ ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆಗಿತ್ತು. ಇದೇನು ಹೊಸ ಕಥೆಯಲ್ಲ. ಇದು 15-20 ವರ್ಷಗಳಿಂದ ಇದು ನಡ್ಕೊಂಡೇ ಬಂದಿದೆ. ಇದು ಎಲ್ರಿಗೂ ಗೊತ್ತಿದ್ದದ್ದು. ಇದು ಎಲ್ಲ ಸಚಿವರ ಕಾಲದಲ್ಲೂ ಇದು ನಡೆದಿದೆ ಅನ್ನುವಂಥದ್ದು ಗೊತ್ತಿದೆ. ಆದ್ರೆ ಒಂದು ಎಕ್ಸೆಪ್ಷನ್, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅವರ ಕಾಲದಲ್ಲಿ ಒಂದು ಮಾತ್ರ ಇದು ನಡೆಯಲಿಲ್ಲ. ಬಿಟ್ರೆ ಇದರ ಜೊತೆಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ನವೆಂಬರ್ 20ರಂದು ಪ್ರತಿಭಟನೆ ನಡೆಯಲಿದೆ. ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಮಗೊಂದು ಸಭೆ ಅಂತ ಹೇಳಿದ್ರೆ ಅದರಲ್ಲಿ ಅಬಕಾರಿ ಇಲಾಖೆಯವರು ಬರಬೇಕು, ಆರ್ಥಿಕ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು, ಈ 3 ಇಲಾಖೆಯವರ ಜೊತೆಯಲ್ಲಿ ಒಂದು ಜಂಟಿ ಸಭೆಯನ್ನ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲೂ ಕೂಡ 500-700 ಕೋಟಿ ಲಂಚದ ಬಗ್ಗೆ ನಾವು ಮಾತಾಡಿಲ್ಲ. ಆ ಮಾತನಾಡುವಂತ ದ್ರಾಷ್ಟ್ಯ ನಮಗೆ ಇಲ್ಲೂ ಇಲ್ಲ. ಈ ರೀತಿಯ ತಪ್ಪು ಮಾಹಿತಿಗಳನ್ನ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಯಾರು ನೀಡಿದ್ರು ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹೀಗೆ ಮುಂದಿನ ವಾರ ಎಣ್ಣೆ ಪ್ರಿಯರಿಗೆ ಎಣ್ಣೆ ಸಿಗಲ್ಲ. ಆದ್ರಿಂದ ಸ್ಟಾಕ್ ಮಾಡಿ ಇಟ್ಟುಕೊಂಡ್ರೆ ಒಳ್ಳೇದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರ, ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಕಾವು ಇವಾಗಷ್ಟೇ ತಣ್ಣಗಾಗ್ತಾ ಇದೆ. ಆದರೆ ಯಾಕೋ ಸೈನಿಕ ಫಲಿತಾಂಶಕ್ಕೂ ಮೊದಲೇ ಶಸ್ತ್ರತ್ಯಾಗದ ಮಾತನಾಡ್ತಾ ಇದ್ದಾರೆ. ಅಫ್ಕೋರ್ಸ್ CP ಯೋಗೇಶ್ವರ್ ಫಲಿತಾಂಶಕ್ಕೂ ಮೊದಲೇ, ರಿಸಲ್ಟ್ಗೂ ಮೊದಲೇ ಸೋಲಿನ ಮಾತನಾಡಿದ್ದಾರೆ. ರಿಸಲ್ಟ್ಗೂ ಮೊದಲೇ ಸೈನಿಕನಿಗೆ ಸೋಲಿನ ಭೀತಿ. CP ಯೋಗೇಶ್ವರ್ಗೆ ಮುಳ್ಳಾಯ್ತ ಜಮೀರ್ ಮಾತು. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಕೇಳಿದ್ರಲ್ಲ, ಈ ಒಂದು ಹೇಳಿಕೆ ಈಗ ಕಾಂಗ್ರೆಸ್ಗೆ ಮುಳುವಾಗೋ ಲಕ್ಷಣಗಳು ಕಾಣ್ತಿವೆ. ಹೀಗಂತ ನಾವು ಹೇಳ್ತಿಲ್ಲ, ಸ್ವತಃ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಹೇಳ್ತಿದ್ದಾರೆ. ಸೈನಿಕನಿಗೆ ಜಮೀರ್ ಹೇಳಿಕೆ ಕಂಟಕ. ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಯಾರು JDSನ ಭಾಳಷ್ಟು ಜನ ಯುವಕರು ನನ್ನ ಮೇಲೆ ಪ್ರಭಾವಿತರಾಗಿ ನನಗೆ ಓಟ್ ಹಾಕಬೇಕು ಅಂತ ಇದ್ದರು, ಅವರು ಸ್ವಲ್ಪ ಘಾಸಿಗೆ ಒಳಗಾಗಿದ್ದಾರೆ, ಒಂದಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನೇನಾಗಿದೆ ಅಂತ ಗೊತ್ತಾಗಲ್ಲ. ಜಮೀರ್ ಮಾತು ಮತಗಳ ಮೇಲೆ ಎಫೆಕ್ಟ್. ಒಳಸಂಚು ಉಪಚುನಾವಣೆಗಳಲ್ಲಿ ನಡೆಯಲ್ಲ. ಜಮೀರ್ ಅವರು ಕೂಡ ಭಾಳಷ್ಟು ಮತಗಳನ್ನು ಕ್ರೋಢೀಕರಣ ಮಾಡೋ ಪ್ರಯತ್ನದಲ್ಲಿ ಮಾಡಿದ್ದಾರೆ. ಅವ್ರ ಮಾತಿನ ರಭಸದಲ್ಲಿ ಒಂದಷ್ಟು ಹಳೆಯ ಸ್ನೇಹ ವಿಶ್ವಾಸಕ್ಕೆ ಮಾತಾಡಿರ್ಬೋದು. ಅದು ಮಾಧ್ಯಮಗಳು ಅದನ್ನು ಪ್ರಮುಖವಾಗಿ ಅದನ್ನು ಪ್ರಚಾರ ಮಾಡಿ ರಾಜ್ಯದಲ್ಲಿ ಅದನ್ನು ದೊಡ್ಡ ಸುದ್ದಿ ಮಾಡಿ ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥ ವಿಶ್ಲೇಷಣೆ ಕೂಡ ಮಾಡಿಬಿಟ್ಟು ಭಾಳ ಜನ ನಾನು ಸುದ್ದಿ ವಿಶ್ಲೇಷಣೆ ಮಾಡೋರು ಕೂಡ ಹೇಳಿದ್ರು ಅದ್ರ ಬಗ್ಗೆ. ಸೋಲಿಸಿ ಅವ್ರನ್ನ, ಯಾರು ಜಮೀರ್ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ಸೋಲಿಸಬೇಕು ಮತದಾರರು ಅಂತ. ನೋಡೋಣ, ರಿಸಲ್ಟ್ ಬರುತ್ತಲ್ಲ ನೋಡೋಣ. ಫಲಿತಾಂಶ ಏನು ಬೇಕಾದರೂ ಆಗಬಹುದು. ಅದು 2 ಪಕ್ಷಗಳು, JDS ಮತ್ತು BJP. ಇಲ್ಲಿ ನಂದು ಮತ್ತು ಕಾಂಗ್ರೆಸ್ಸು ಎರಡೂ ಸಮಬಲ ಇದೆ. ಈಗೂ ಆಗ್ಬೋದು, ಆಗ್ಬೋದು. 50-50 ಅಂತೀರಾ? 50-50.
ಇನ್ನೇನಿದ್ರೂ ಈ 23ಕ್ಕೆ ಯಾರ ಕೊರಳಿಗೆ ವಿಜಯಮಾಲೆ ಅನ್ನೋದು ಗೊತ್ತಾಗಬೇಕಿದೆ. ಅದಕ್ಕೂ ಮುನ್ನವೇ ಸೈನಿಕ ಶಸ್ತ್ರತ್ಯಾಗ ಮಾಡಿದ್ರ ಅನ್ನೋ ಅನುಮಾನ ದಟ್ಟವಾಗಿದೆ. ಮಹದೇವಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ನಮಸ್ಕಾರ ವೀಕ್ಷಕರ, ಇದು ಮದ್ಯಪ್ರಿಯರಿಗೆ ಶಾಕ್ ಕೊಡೋ ಅಂಥ ವಿಚಾರ. ರಾಜ್ಯಾದ್ಯಂತ ಆ ಒಂದು ದಿನ ಮದ್ಯದ ಅಂಗಡಿಗಳು ಬಂದಿರುತ್ತೆ. ಹೆಣ್ಮಕ್ಳಿಗೆ ಖುಷಿ ಕೊಡುತ್ತೆ, ಹೆಚ್ಚು ಜನರಿಗೆ. ಇನ್ನು ಮದ್ಯಪ್ರಿಯರಿಗೆ ಶಾಕ್ ಕೊಡೋ ಅಂಥದ್ದು. ಸೊ ಒಂದು ದಿನದ ಮಟ್ಟಿಗೆ ಮದ್ಯದ ಅಂಗಡಿಗಳು ಬಂದಾಗಿರ್ತವೆ. ಯಾಕೆ, ಏನು, ಇದು ಯಾಕೆ ಆಲ್ ಆಫ್ ಎ ಸಡನ್ ಈ ರೀತಿ ಮದ್ಯದ ಅಂಗಡಿಗಳು ಬಂದಾಗಿರ್ತವೆ? ಆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ. ಮದ್ಯಪ್ರಿಯರಿಗೆ ಕಾದಿದೆ ಬಿಗ್ ಶಾಕ್. ನವೆಂಬರ್ 20ಕ್ಕೆ ರಾಜ್ಯದಲ್ಲಿ ಎಲ್ಲೂ ಸಿಗಲ್ಲ ಎಣ್ಣೆ. ಹೌದು, ರಾಜ್ಯದ ಎಣ್ಣೆ ಪ್ರಿಯರಿಗೆ ಶಾಕ್ ಕಾದಿದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಗಣನೀಯವಾಗಿ ಏರಿಕೆ ಆಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಇದರಿಂದಾಗಿ ಸರ್ಕಾರದ ವಿರುದ್ಧ ಮದ್ಯ ಮಾರಾಟಗಾರರು ಸಮರಕ್ಕೆ ಸಜ್ಜಾಗಿದ್ದು, ನವೆಂಬರ್ 20ಕ್ಕೆ ಇಡೀ ರಾಜ್ಯದಲ್ಲಿ ಮದ್ಯ ಮಾರಾಟ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಈ ಅಬಕಾರಿ ಅಧಿಕಾರಿಗಳು, ಜಿಲ್ಲೆಗಳಿರುವಂಥ ಅಬಕಾರಿ ಅಧಿಕಾರಿಗಳು, ನಾವು ಮೇಲಿನವರಿಗೆ ಹಣ ಕೊಟ್ಟು ಬಡ್ತಿ ಅಥವಾ ಟ್ರಾನ್ಸ್ಫರ್ಸ್ ತಗೊಂಡು ಬಂದಿರ್ತೀವಿ. ಅದಕ್ಕಾಗಿ ನಮಗೆ ಲಂಚಕ್ಕಾಗಿ ಅವರು ಕಿರುಕುಳವನ್ನು ಕೊಡ್ತಾರೆ ಎನ್ನುವ ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆಗಿತ್ತು. ಇದೇನು ಹೊಸ ಕಥೆಯಲ್ಲ. ಇದು 15-20 ವರ್ಷಗಳಿಂದ ಇದು ನಡ್ಕೊಂಡೇ ಬಂದಿದೆ. ಇದು ಎಲ್ರಿಗೂ ಗೊತ್ತಿದ್ದದ್ದು. ಇದು ಎಲ್ಲ ಸಚಿವರ ಕಾಲದಲ್ಲೂ ಇದು ನಡೆದಿದೆ ಅನ್ನುವಂಥದ್ದು ಗೊತ್ತಿದೆ. ಆದ್ರೆ ಒಂದು ಎಕ್ಸೆಪ್ಷನ್, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅವರ ಕಾಲದಲ್ಲಿ ಒಂದು ಮಾತ್ರ ಇದು ನಡೆಯಲಿಲ್ಲ. ಬಿಟ್ರೆ ಇದರ ಜೊತೆಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ನವೆಂಬರ್ 20ರಂದು ಪ್ರತಿಭಟನೆ ನಡೆಯಲಿದೆ. ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಮಗೊಂದು ಸಭೆ ಅಂತ ಹೇಳಿದ್ರೆ ಅದರಲ್ಲಿ ಅಬಕಾರಿ ಇಲಾಖೆಯವರು ಬರಬೇಕು, ಆರ್ಥಿಕ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು, ಈ 3 ಇಲಾಖೆಯವರ ಜೊತೆಯಲ್ಲಿ ಒಂದು ಜಂಟಿ ಸಭೆಯನ್ನ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲೂ ಕೂಡ 500-700 ಕೋಟಿ ಲಂಚದ ಬಗ್ಗೆ ನಾವು ಮಾತಾಡಿಲ್ಲ. ಆ ಮಾತನಾಡುವಂತ ದ್ರಾಷ್ಟ್ಯ ನಮಗೆ ಇಲ್ಲೂ ಇಲ್ಲ. ಈ ರೀತಿಯ ತಪ್ಪು ಮಾಹಿತಿಗಳನ್ನ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಯಾರು ನೀಡಿದ್ರು ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹೀಗೆ ಮುಂದಿನ ವಾರ ಎಣ್ಣೆ ಪ್ರಿಯರಿಗೆ ಎಣ್ಣೆ ಸಿಗಲ್ಲ. ಆದ್ರಿಂದ ಸ್ಟಾಕ್ ಮಾಡಿ ಇಟ್ಟುಕೊಂಡ್ರೆ ಒಳ್ಳೆಯದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರ, ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಕಾವು ಇವಾಗಷ್ಟೇ ತಣ್ಣಗಾಗ್ತಾ ಇದೆ. ಆದರೆ ಯಾಕೋ ಸೈನಿಕ ಫಲಿತಾಂಶಕ್ಕೂ ಮೊದಲೇ ಶಸ್ತ್ರತ್ಯಾಗದ ಮಾತನಾಡ್ತಾ ಇದ್ದಾರೆ.